ಸಚಿನ್ ಪಾಂಚಾಳ್ ಸಾವು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಚಿನ್ಗೆ ನಾವು ಯಾವುದೇ ಕಿರುಕುಳ ನೀಡಿಲ್ಲ, ನಾವು ಕೊಟ್ಟ ಹಣ ವಾಪಸ್ ಕೇಳಿದ್ದೇವೆ ಅಷ್ಟೇ ಅಂತ ಕಲಬುರಗಿಯಲ್ಲಿ ಆರೋಪಿ ಸಹೋದರ ಪ್ರಕಾಶ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ದಿನದಿಂದ ದಿನಕ್ಕೆ ಸಚಿನ್ ಪಾಂಚಾಳ್ ಅವರ ಪ್ರಕರಣ ಬೇರೆ ರೀತಿಯಾದೇ ಆದಂತ ತಿರುವನ್ನ ಪಡೆದುಕೊಳ್ತಾ ಇದೆ. ಈಗ ಮತ್ತೆ ಅವರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಯಾವುದೇ ಕಿರುಕುಳ ಕೊಟ್ಟಿಲ್ಲ, ನಾವು ಕೊಟ್ಟಂತ ಹಣವನ್ನ ವಾಪಸ್ ಕೇಳಿದ್ದೇವೆ ಅಷ್ಟೇ ಅಂತ ಆರೋಪಿ ಸಹೋದರ ಪ್ರಕಾಶ್ ಹೇಳಿಕೆ ಕೊಟ್ಟಿದ್ದಾರೆ. ಆರೋಪಿ ರಾಜು ಕಾಪನೂರ್ ಸಹೋದರ ಪ್ರಕಾಶ್ ಹೇಳಿಕೆ ಕೊಟ್ಟಿರುವಂತದ್ದು. ಆತನ ಖಾತೆಗೆ 58.77 ಲಕ್ಷ ಅಂದ್ರೆ 58,77,000 ರೂಪಾಯಿಯನ್ನ ಹಾಕಿದ್ದೇವೆ, 2 ಲಕ್ಷ ನಗದು ನೀಡಿದ್ದೇವೆ. ಕಲಬುರಗಿಯಲ್ಲಿ ಆರೋಪಿ ಸಹೋದರ ಪ್ರಕಾಶ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅದೇ ಹಣ ವಾಪಸ್ ಕೇಳಿದ್ದೇವೆ, ಯಾವುದೇ ಕಿರುಕುಳವನ್ನ ನೀಡಿಲ್ಲ ನಾವು ಅಂತ ಒಂದು ಕಡೆ ಈಗ ಹೇಳಿಕೆ ಕೊಟ್ಟಿರುವಂತದ್ದು. ಸಚಿನ್ ಪಾಂಚಾಳ್ ಸಾವು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹಂತ ಹಂತವಾಗಿ ಅವನ ಖಾತೆಗೆ, ಒಂದೇ ಸತಿ ಅಲ್ಲ, ಹಂತ ಹಂತವಾಗಿ ಆತನ ಖಾತೆಗೆ 58,77,000 ರೂಪಾಯಿ ಹಾಕಿದ್ದೇವೆ. ಅಲ್ಲದೆ 2 ಲಕ್ಷ ಕ್ಯಾಶ್ ಅನ್ನು ಅವನ ಕೈ ಕೊಟ್ಟಿದ್ದೀವಿ. ಅದು ಬಿಟ್ರೆ ಯಾವುದೇ ಕಿರುಕುಳ ನೀಡಿಲ್ಲ. ನಮಗೆ ಟೆಂಡರ್ ಕೊಡಿಸ್ತೇನೆ ಅಂತ ಹೇಳಿ ಮೋಸವನ್ನ ಮಾಡಿದ್ದಾನೆ. ನಮ್ಮ ಪರಿಚಯದವರು ಗುತ್ತಿಗೆದಾರರು ಕೂಡ ಇದ್ದಾರೆ, ಅವರ ಹೆಸರಿನಲ್ಲಿ ಕೆಲಸ ಮಾಡಿಸ್ತೀನಿ ಅಂತ ಕೂಡ ಹೇಳಿದ್ದ. ಹೀಗಾಗಿ ಟೆಂಡರ್, EMD ಹಣ ಎಲ್ಲವನ್ನೂ ಕೂಡ ಹಾಕಿದ್ವಿ. ಆತ ಮೋಸ ಮಾಡಿದ್ದು ಗೊತ್ತಾಗ್ತಾ ಇದ್ದಂತೆ ಹಣ ಕೇಳಿದ್ವಿ. ನಮ್ಮ ಹಣವನ್ನ ನಾವು ವಾಪಸ್ ಕೇಳಬಾರ್ದಾ ಅಂತ ರಾಜು ಕಾಪನೂರ್ ಸಹೋದರ ಪ್ರಕಾಶ್ ಕಾಪನೂರ್ ಹೇಳಿಕೆ ಕೊಟ್ಟಿದ್ದಾರೆ. ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದಂಥ ನಮ್ಮ ಸಹೋದರ ರಾಜು ಕಾಪನೂರ್ ಅವ್ರ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾನೆ. ಅವನಿಗೆ ಏನು ಅಮೌಂಟ್ ಕೊಡಬೇಕು ಅಂತ ಹೇಳಿ ಸುಳ್ಳು ಆರೋಪ ಮಾಡಿ ಡೆತ್ ನೋಟ್ ಬರೆದಿದ್ದಾನೆ. ಇದು ಅಮೌಂಟ್ ಅವನಿಗೆ ಕೊಟ್ಟ ಒಂದು ಟೆಂಡರ್ ಹಾಕೋ ಸೆಲೆಕ್ಟ್ EMD ಅಮೌಂಟ್ 60 ಲಕ್ಷ ರೂಪಾಯಿದು ಏನದಲ್ರಿ ಅಕೌಂಟ್ ಪೇ ಮಾಡೋದಿದ್ರೆ ಅಷ್ಟು ಅಕೌಂಟ್ ಪೇ ಮಾಡೋದಿದ್ರಿ. ಅವಾಗ ಏನು ಮಾಡ್ತಾನೆ ರೀ, ಇಂಥ ಇವರೇ ಕುಡಿಬೇಕಂತ ಹೇಳ್ತೈತಿ ಡೆತ್ ನೋಟದಾಗ ಬರೆದು ಡೆತ್ ಆಗ್ಯಾನ ಸರ್. ಏನು ಆ ಡೆತ್ ನೋಟ್ ಬರೀ ಹಳೆಗೆ ಬಿ ರೀ ಅವ್ನು ಕೂಡ ಇಬ್ಬರು ಮೂಗರ್ ಹರ ರೀ. ಉದ್ದೇಶಪೂರ್ವಕವಾಗಿ ರಾಜು ಕಪೂರಿಗೆ ಏನಾರ ಕುಗ್ಗಿಸ್ಬೇಕಂತ ಹೇಳಿ ಆ ಥರ ಮಾಡೋದು ಏನದ ಪೊಲೀಸರು ಸೂಕ್ತ ಕ್ರಮ ಏನದಲ್ರಿ ಅವ್ನು ಕೂಡ ಯಾರ್ಯಾರು ಹರ ಅದು ಪೂರಾ ಸೂಕ್ತ ಕ್ರಮವಾಗಿ ತನಿಖೆ ಆಗ್ಬೇಕಂತ ಹೇಳಿ ನಮ್ದೊಂದು ಉದ್ದೇಶ. ಯಾರ್ಯಾರ ಅಕೌಂಟ್ಲಿಂದ ನೀವು ಮನೋಜ್ ಸೆಳ್ಳೆ ಅಂತಾರ ರೀ, ಪಪ್ಪು ಪಾಟೀಲ್ ಅಂತಾರ ರೀ, ಸಿದ್ಧಾರ್ಥ್ ಪ್ರಸಾದ್ ಅಂತಾರ ರೀ, ಇವರೆಲ್ಲ ಸೊಲಾಪುರದವ್ರ ರೀ. ಯಾರು ನಿಮ್ಮ ಅಣ್ಣವ್ರಿಗೆ ಏನಾಗ್ತದೆ? ನಮ್ಮ ಅಣ್ಣ ಬಿದಾರ್ದವ್ರು. ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದಂಥ ನಮ್ಮ ಸಹೋದರ ರಾಜು ಕಾಪನೂರ್ ಅವ್ರ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾನೆ. ಅವನಿಗೆ ಏನು ಅಮೌಂಟ್ ಕೊಡಬೇಕು ಅಂತ ಹೇಳಿ ಸುಳ್ಳು ಆರೋಪ ಮಾಡಿ ಡೆತ್ ನೋಟ್ ಬರೆದಿದ್ದಾನೆ. ಇದು ಅಮೌಂಟ್ ಅವನಿಗೆ ಕೊಟ್ಟ ಒಂದು ಟೆಂಡರ್ ಹಾಕೋ ಸೆಲೆಕ್ಟ್ EMD ಅಮೌಂಟ್ 60 ಲಕ್ಷ ರೂಪಾಯಿದು ಏನದಲ್ರಿ ಅಕೌಂಟ್ ಪೇ ಮಾಡಿ. ನಮ್ಮೊಟ್ಟಿಗೆ ಪ್ರಕಾಶ್ ಕಾಪನೂರ್, ರಾಜು ಕಾಪನೂರ್ ಅವರ ಸಹೋದರ ಸ್ವತಃ ಅವರೇ ಕರೆಯಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಓಕೆ ಸರ್, ಈಗ ಸಚಿನ್ ಪಾಂಚಾಳ್ ಅವರ ಸಾವು ಪ್ರಕರಣದ ವಿಚಾರವಾಗಿ ದಿನದಿಂದ ದಿನಕ್ಕೆ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಈಗ ನೀವು ಹೇಳಿರುವಂತದ್ದು ಯಾವುದೇ ಕಿರುಕುಳ ಕೊಟ್ಟಿಲ್ಲ, ನಾವು ಕೊಟ್ಟಂತ ಹಣವನ್ನ ಮಾತ್ರ ವಾಪಸ್ ಕೇಳಿದ್ದೀವಿ ಅಂತ ಹೇಳಿ. ಸರ್ ಏನಿದೆ ನಿಮ್ಮ ಹತ್ರ ಮಾಹಿತಿ ಬಗ್ಗೆ? ಏನ್ ಹಣ ಕೊಟ್ಟಿದ್ರಿ, ಯಾವಾಗ ಕೊಟ್ಟಿದ್ರಿ ಹೇಳಿ. ನಾವು ಅಮೌಂಟ್ ಅವನಿಗೇನು ಕೊಟ್ಟಿದ್ವಲ್ರಿ ಮೇಡಮ್, 60 ಲಕ್ಷ ರೂಪಾಯಿ ಕೊಟ್ಟಿದ್ರಿ. ಓಕೆ. ಬ್ಯಾಂಕ್ ತರೋಲೇನೆ ಅವನಿಗೆ ಟ್ರಾನ್ಸಾಕ್ಷನ್ ಮಾಡೋದು. ಅದು ಟೆಂಡರ್ ಹಾಕೋ ಸಲಕ್ EMD ಅಮೌಂಟ್ ಅಂತ ಕೊಡ್ಬೇಕಾಗ್ತದ ಮೊದಲೇ ರೀ. ಓಕೆ. ಅದ್ರ ಸಲುವಾಗಿ ಏನ್ ಮಾಡೀವ್ರಿ, ಅದು ಅಮೌಂಟ್ ಅವನ ಅಕೌಂಟಿಗೆ ಹಾಕಿವ್ರಿ 60 ಲಕ್ಷ ರೂಪಾಯಿ. ಹಾ ರೀ. ಅವ ಅಮೌಂಟ್ ಏನ್ ಮಾಡೇನ್ರಿ, ಅವ ಏನ್ ಹಾ ರೀ ಮೇಡಮ್. ಓಕೆ. ಅವ ಏನ್ ಟೆಂಡರ್ ಹಾಕ್ಲಿಕ್ ಅಮೌಂಟ್ ತೊಗೊಂಡನಲ್ರಿ 60 ಲಕ್ಷ ರೂಪಾಯಿ. ಅವ ಅದು ಟೆಂಡರ್ ಹಾಕಿಲ್ರಿ ಮೇಡಮ್, ನಮಗೆಲ್ಲ ಸುಮ್ ಫೇಕ್ ಹೇಳ್ಯಾರ. ಟೆಂಡರ್ ಹಾಕಿದವ್ರಿ ಮಾಡೀವಿ, ಅಮೌಂಟ್ ಅಲ್ಲೇ ಅವ ಹೇಳ್ಕೊತ ಬಂದ. ಇವತ್ತು ವರ್ಕ್ ಆರ್ಡರ್ ಆಗ್ತದ, ನಾಳೆ ವರ್ಕ್ ಆರ್ಡರ್ ಆಗ್ತದ. ಒಂದು 7-8 ತಿಂಗಳ, 1 ವರ್ಷ ಒಯ್ದ ನಮಗೆ. ಹಣ ಹೆಂಗ್ ಹಾಕಿದ್ರಿ? ಹಂತ ಹಂತವಾಗಿ ಹಾಕಿದ್ರ ಅಥವಾ ಒಂದೇ ಸತಿ ಹಾಕಿದ್ರ? ಹಂತವಾಗಿ ಹಾಕಿದಾರೆ ಮೇಡಮ್. ಹಂತ ಹಂತವಾಗಿ ಹಾಕಿದ್ರಾ? ಹಂತ ಹಂತವಾಗಿ ಹಾಕಿವ್ರಿ ಮೇಡಮ್. ಓಕೆ. ಈ 2 ಲಕ್ಷ ಕ್ಯಾಶ್ ನ ಏನ್ ಮಾಡಿದ್ರಿ? ಅವ್ರ ಕೈ ಕೊಟ್ಟಿದ್ರಾ? ಅದು ಕೈಲಿ ಕೊಟ್ಟಿದ್ದಾರೆ. ಓಕೆ. ಒಟ್ಟು
ಅದು ಒಂದು KIDB ಒಂದು ಅದ ರೀ, ಒಂದು ಫಾರೆಸ್ಟ್ ಅದ ರೀ. ಓಕೆ ಹಾ ಅವು ಟೆಂಡರ್ ನಮಗ್ ಏನ್ ಮಾಡ್ಯಾನ್ರಿ, ಫೇಕ್ ಹೇಳ್ಯಾನ್ರಿ ಅವ. ಇದು ಏನ್ ಟೆಂಡರ್ ಹಾಕಿದವ್ ನಾವು ಹಾಕಿದವ್ ಅಂತ ಹೇಳ್ಕೇಸಿ ಫೇಕ್ ಟೆಂಡರ್ ಹಾಕುದು, ಅವ್ನ್ ಸುಮ್ ಹೆಸರು ಮೆನ್ಷನ್ ಮಾಡೋದ್ರಿ. ಅದು ಒಂದು ಏಜೆನ್ಸಿ ಹೆಸರ, ಓಕೆ ಈ ಹೆಸರ್ಲೆ ಹಾಕಿ ನೋಡ ಅಂತ ಹೇಳ್ಕೇಸ್ರಿ. ಓಕೆ. ಸಚಿನ್ ಅವರು, ಪ್ರಕಾಶ್ ಅವರೇ, ಸಚಿನ್ ಅವರು ಮೋಸ ಮಾಡಿದ್ದಾರೆ ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು? ಅಂದ್ರೆ ಟೆಂಡರ್ ಅಲ್ಲಿ ನಮಗೆ ಮೋಸ ಮಾಡಿದ್ದಾರೆ ಮೋಸ ನಾವು ಟೆಂಡರ್ ಅಲ್ಲಿ ಡಿಪಾರ್ಟ್ಮೆಂಟ್ ಗೆ ಹೋದ್ರ ನಮ್ ಬ್ರದರ್ ರೀ. ಓಕೆ. ಅದು ಯಾವ ಡಿಪಾರ್ಟ್ಮೆಂಟ್ ಟೆಂಡರ್ ಹಾಕ್ಯಾರಲ್ರಿ, ಅಲ್ಲಿ ಹೋದಾಗ ಇನ್ಕ್ವೈರಿ ಮಾಡಿದಾಗ ಗೊತ್ತಾಗ್ಯದ್ರಿ ಇವ ಟೆಂಡರ್ ಹಾಕಿಲ್ಲ ಅಂತ ಹೇಳ್ತೇವೆ. ಓಕೆ ಓಕೆ. ಓ, ಅಲ್ಲಿವರೆಗೂ ನಿಮಗೆ ಗೊತ್ತೇ ಆಗಿಲ್ಲ ಮೋಸ ಮಾಡಿದ್ದಾರೆ ಅಂತ? ಅಲ್ಲಿ ತಕ್ಕ ಗೊತ್ತೇ ಆಗಿಲ್ರಿ ಮೇಡಮ್. ನಮ್ಗೆ ಹಿಂಗೆ ಸುಳ್ಳು ಹೇಳ್ಕೊತ ಬಂದನ್ರಿ. ಇವತ್ತು ವರ್ಕ್ ಆರ್ಡರ್ ಆಗ್ತದ, ನಾಳೆಗೆ ವರ್ಕ್ ಆರ್ಡರ್ ಆಗ್ತದ, ಒಂದ್ ತಿಂಗಳ ಹಿಂಗೆ ಹೇಳ್ಕೊತ ಬಂದು ಇಲ್ಲಿಗ್ ತಂದನ್ರಿ. ಒಂದ್ ವರ್ಷ ಹೊತ್ತೆ ನಮಗ್ರಿ. ಒಂದ್ ವರ್ಷದವರೆಗೂ ಇದನ್ನ ದುಡ್ಕೊಂಡೇ ಬಂದವ್ರೆ? ಹಾ ರೀ. ಅವು ಯಾರಿಗ್ರಿ ಅವ್ರಿಗೆ ಆಫೀಸರ್ ಮಾತಾಡ್ಸಂತಂದ್ರ ಅವ್ ಯಾರ ಕೈಲ್ರಿ ಮಾತಾಡ್ಸ ನಮಗ್ ಆಯ್ತ್ರಿ ವರ್ಕ್ ಆರ್ಡರ್ ಎಲ್ಲಾ ರೆಡಿ ಆಗ್ಯದ್ರಿ ಸರ್, ಸಾಹೇಬ್ರ ಸಿಗ್ನೇಚರ್ ಸಲಿಯಾಕ ನಿಂತಿದ್ವು, ನಾವು ವೇಟ್ ಮಾಡ್ಲತ್ತಿದ್ವು ಅಂತ ಈ ತರ ಹೇಳ್ಕೊತ ಬಂದ ನಮಗೆ. ಓಕೆ. ಇದ್ ಗೊತ್ತಾದ್ಮೇಲೆ ನೀವ್ ಅವ್ರ ಹತ್ರ ಏನ್ ಕೇಳಿದ್ರಿ? ಹಣ ವಾಪಸ್ ಕೊಡು ಅಂತ ಕೇಳಿದ್ರ ಅಥವಾ ಏನ್ ಕೇಳಿದ್ರಿ? ಹಣ ವಾಪಸ್ ಅವ್ರೇ ಟೆಂಡರ್ ಆಗಿಲ್ಲ, ಮತ್ತೊಬ್ಬರು ಯಾರಿಗೂ ಟೆಂಡರ್ ಆಗ್ಯದದು ಇಲ್ಲ, ಮತ್ತೊಬ್ರು ಆಲ್ರೆಡಿ ಕೆಲಸ ಚಾಲು ಮಾಡಿರೋದು. ಅದಕ್ಕೆ ಅದು ಏನ್ ಅಮೌಂಟ್ ತೊಂದು ಅಮೌಂಟ್ ರಿಟರ್ನ್ ಮಾಡಂತ ಕೇಳಿದ್ರಿ ಮೇಡಮ್. ಓಕೆ. ನೀವ್ ಯಾವತ್ ಕೇಳಿದ್ದು? ಕೇಳಿ ಸಚಿನ್ ಯಾವಾಗ ಡೆತ್ ಆಗಿದ್ದು? ನಾವು ಒಂದು 2 ತಿಂಗಳಾಯ್ತ್ರಿ ಮೇಡಮ್ ಅವನಿಗೆ ಕೇಳ್ತಾ ಇದ್ವಿ. ದುಡ್ಡು ಕೇಳಕ್ಕೆ ಅಂದ್ರೆ ವಾಪಸ್ ಕೊಟ್ಬಿಡಪ್ಪ, ನಾವು ಬೇರೆ ನೋಡ್ಕೊಳ್ತೀವಿ ಅಂತ? ಹಾ, ಬೇರೆ ನೋಡ್ಕೋತೀವಿ, ಮತ್ ಯಾವ್ದಾರ ಕೆಲಸ ಇದ್ರೆ ಹಾಕ್ತಿವಿ ಅಂತ ಹೇಳಿ ಒಂದ್ 2 ತಿಂಗಳು ಹಿಡಿದು ಕೇಳ್ಕೊತ ಬರ್ತಾ ಇದ್ದೀರಿ ಮೇಡಮ್. ಓಕೆ. ಸಚಿನ್ ಅವ್ರ ಏನಾದ್ರು ಹೇಳ್ತಿದ್ರಾ, ನೀವ್ ಹಿಂಗೆ ಹಿಂಸೆ ಕೊಟ್ರೆ ನಾನ್ ನಿಮ್ ಹೆಸರೆಲ್ಲ ಬರ್ದಿಟ್ ಸತ್ತೋಗ್ತೀನಿ ಹಾಗೆ ಹೀಗೆ ಅಂತ ಏನಾದ್ರು ಹೇಳಿದ್ರಾ ನಿಮಗೆ? ಇಲ್ಲಿ ಏನ್ ಹೇಳಿಲ್ರಿ ಮೇಡಮ್. ಅವನು ಒಟ್ಟೆ ಆಮೇಲೆ ನಮಗ್ ಕಾಂಟ್ಯಾಕ್ಟ್ ಮಾಡಿಲ್ರಿ. ಒಟ್ಟೆ ಕಾಂಟ್ಯಾಕ್ಟ್ ಇಲ್ಲ. ಓಕೆ. ಈಗ ಡೆತ್ ನೋಟು ಹಾಗೆ ಕೆಲವೊಂದಿಷ್ಟು ವಿಚಾರದಲ್ಲಿ ರಾಜು ಅವ್ರ ಹೆಸರೇ ಬರ್ತಿದೆ. ಸೊ ಹಾಗಾಗಿ ನೀವು ಈ ವಿಚಾರ ಈಗ ಬಯಲ್ ಮಾಡ್ತಾ ಇದ್ದೀರಾ? ಹೌದ್ರಿ ಮೇಡಮ್. ಓಕೆ. ಅದೇ ಆ ಡೆತ್ ನೋಟ್ ಯಾರ್ ಬರ್ದಾರ ಏನು ಅವನಿಗೆ ಬರ್ಲಿಕ್ಕೆ ಅಷ್ಟು ಸಾಧ್ಯವಿಲ್ರಿ ಮೇಡಮ್. ಡೆತ್ ನೋಟ್ ಏನ್ ಬರ್ದಾನಲ್ರಿ, ಅದ ಯಾರ್ದು ಗೈಡೆನ್ಸ್ ತೊಗೊಂಡಾನ, ಏನು ವಕೀಲ್ ತಗೊಂಡಾನು, ಮತ್ ಯಾರೇ ಎಲ್ಲಿ ರೇಟ್ರ್ ಬಲ್ಲೆ ಕುಂತು ಬರಸ್ಕೊಂಡಾನು. ಓಕೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ತನಿಖೆ ಆಯ್ತು ಅಂದ್ರೆ ನಮ್ಗ ಇದು ಆತ್ರಿ ಅವನ್ ಬಗ್ಗೆ. ಮತ್ತ ಅಂದ್ರೆ ನಿಮ್ಮ ಹತ್ರ ದಾಖಲೆಗಳೆಲ್ಲ ಇದೆ ಪ್ರಕಾಶ್ ಅವ್ರೆ? ಹೇಳಿ ಮೇಡಮ್. ನಿಮ್ಮ ಹತ್ರ ದಾಖಲೆಗಳೆಲ್ಲ ಇದೆಯೇ ಹಾಗಿದ್ರೆ? ದಾಖಲೆ ಇದೆ ಮೇಡಮ್. ಪ್ರತಿಯೊಂದು ದಾಖಲೆನೂ ಇದೆ ನಿಮ್ಮ ಹತ್ರ? ಪ್ರತಿಯೊಂದು ದಾಖಲೆ ಇದೆ ಮೇಡಮ್. ಅವ್ರು ಗುತ್ತಿಗೆ ಕೊಡಿಸ್ತೀನಿ ಅಂದಿದ್ದು, ಹಣ ಹಾಕಿದ್ದು ಪ್ರತಿಯೊಂದು ಕೂಡ ಇಟ್ಕೊಂಡಿದ್ದೀರಾ ಈಗ? ಹಾ, ಓಕೆ ಮೇಡಮ್. ಬೇಕಂದ್ರೆ ನಿಮಗೆ ಹಾಕಂದ್ರೆ ಹಾಕ್ತೀನಿ. ಓಕೆ. ಪ್ರಕಾಶ್ ಅವ್ರು, ಇನ್ನೊಂದು, ಈಗ ಸಚಿನ್ ಅವ್ರು ಡೆತ್ ಆಗಿ ಆಯ್ತು ತುಂಬಾ ದಿನ, ಹತ್ತತ್ರ 1 ವಾರ ಆಗಕ್ ಬರ್ತಾ ಇದೆ ಇವಾಗ ಇನ್ನೇನು. ಸೊ ಇಲ್ಲಿವರೆಗೂ ಯಾಕೆ ಸೈಲೆಂಟ್ ಆಗಿದ್ರಿ? ಇವತ್ ಯಾಕೆ ಹೇಳ್ತಿದ್ದೀರಾ ಈ ವಿಚಾರ ಅಂತ? ಅವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ರೆ ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ಅದು ತಿಕ್ಕೊಂಡ್ರಿ. ಓಕೆ. ಬ್ಯಾಂಕ್ ಹಾಲಿಡೇ, ಸ್ಯಾಟರ್ಡೇ, ಸಂಡೇ 2 ದಿನ ಗ್ಯಾಪ್ ಆಯ್ತ್ರಿ. ಈಗ 2 ಡೇಸ್ ಆಯ್ತ್ರಿ ಮೇಡಮ್. ಒಂದು 3 ಡೇಸ್ ಏನ್ ಆಯ್ತ್ರಿ. 3-4 ಡೇಸ್ ಆಯ್ತು. 3-4 ಡೇಸ್ ಆಯ್ತ್ರಿ. ಅದ್ರೊಳಗೆ ಹಾಲಿಡೇನೇ ಇದ್ದೀವ್ರಿ, ಸ್ಯಾಟರ್ಡೇ ಸಂಡೇ. ಅದ್ರ ಪ್ಲೇ ಒಂದ್ ಸ್ವಲ್ಪ ಬ್ಯಾಂಕ್ ಅದು ಸ್ಟೇಟ್ಮೆಂಟ್ ನಾವು ತಿಕ್ಕೊಂಡಿ ಮಾಡಿ ಇದು ಮಾಡೋದು. ಅಂದ್ರೆ ನೀವು ದಾಖಲೆ ಸಮೇತ ಇದ್ರ ಬಗ್ಗೆ ಹೇಳ್ಬೇಕು ಅಂತ ಸ್ವಲ್ಪ ಟೈಮ್ ತಗೊಂಡ್ರಿ? ಮಾಹಿತಿ ಪ್ರಕಾರ ಹೌದ್ರಿ ಮೇಡಮ್. ದಾಖಲೆ ಸಮೇತ ಏನ್ ಪ್ರೂಫ್ ತಗೊಂಡೇ ಬರ್ಬೇಕಂತ ಹೇಳಿ ಬಂದದ್ರಿ. ಓಕೆ. ಈಗ ಇನ್ನೊಂದು, ಇವಾಗ ನೋಡಿ, ಒಂದ್ ಕಡೆ ರಾಜೀನಾಮೆ ಕೊಡ್ಬೇಕು ಅಂತ ಬಿಜೆಪಿ ಅವರು, ಇನ್ನೊಂದ್ ಕಡೆ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಇಟ್ಕೊಂಡಿದ್ದಾರೆ, ಇನ್ನೊಂದ್ ಕಡೆ ನಮ್ ತಮ್ಮಂದ ಏನು ಕೂಡ ಇದು ಯಾವ್ದೇ ಪಾತ್ರ ಇಲ್ಲ ಅಂತ ಇನ್ನೊಂದ್ ಕಡೆ ನೀವು ದಾಖಲೆ ಸಮೇತ ಬಿಡುಗಡೆ ಮಾಡ್ತಾ ಇದ್ದೀರಾ. ಸೊ ಎಲ್ಲೋ ಒಂದ್ ಕಡೆ ಇಲ್ಲಿ ನಿಮ್ ತಮ್ಮನ್ ವಿಚಾರವಾಗಿ ಅವ್ರ ಆರೋಪಿ ಅಲ್ಲ ಅಂತ ಹೇಳ್ತಿದ್ದೀರಾ? ಹೌದ್ರಿ ಮೇಡಮ್. ಇಲ್ಲಿ ಪ್ರೂಫ್ ಅದಲ್ರಿ ಮೇಡಮ್, ನಮ್ಮಲ್ಲಿ ಡಾಕ್ಯುಮೆಂಟ್ಸ್ ಅವ್ನ ಬಲ್ಯಕ್ಕೆ ಏನ್ ಪ್ರೂಫ್ ಇಲ್ಲ ಏನಿಲ್ರಿ. ನಾವ್ ಹಣ ಕೇಳಿಸಲಿಕ್ಕೆ ಆ ತರ ಮಾಡ್ಕೊಂಡ್ ಹಣ 1 ರೂಪಾಯಿನೂ ವಾಪಸ್ ಕೊಟ್ಟಿಲ್ಲ ನಿಮಗೆ ಸಚಿನ್ ಅವರು? 1 ರೂಪಾಯಿ ಬಿ ವಾಪಸ್ ಕೊಟ್ಟಿಲ್ರಿ ಮೇಡಮ್. ಓಕೆ ಓಕೆ. ಅಂದ್ರೆ ಈ ಹಣದ ವಿಚಾರ ಎಷ್ಟು ದಿನದಿಂದ ನಡೀತಾ ಇತ್ತು? ಇದು ಹಣದ ವಿಚಾರ ನಾವ್ರೆ ಈಗ ಕೊಟ್ಟಿ ಮತ್ತ 8-9 ತಿಂಗಳಾಯ್ತ್ರಿ ಮೇಡಮ್. 9 ತಿಂಗಳಾಯ್ತು? ಹಾ, 8-9 ತಿಂಗಳಾಯ್ತ್ರಿ ಅವ್ನಿಗೆ ಅವ್ ಟೆಂಡರ್ ಹಾಕ್ಲು ಕೊಟ್ಟದು ಮಾಡೋದ್ರಿ. ಓಕೆ. ಹಾ ರೀ. ಇಲ್ಲಿ ತಕ್ಕ ನಮಗ್ ಸುಳ್ಳು ಹೇಳ್ಕೊತೆ ಬಂದನ್ರವ. ಟೆಂಡರ್ ಹಾಕಿನ್ರಿ, ವರ್ಕ್ ಆರ್ಡರ್ ಆಗ್ತದ, ಅದೇ ಹೇಳ್ಕೊತೆ ಸುಳ್ಳು ಹೇಳ್ಕೊತೆ ಬಂದ. ಅಲ್ಲ, ಅಲ್ಲಿವರೆಗೂ ಈಗ ಲಕ್ಷ ಹಣದ ವ್ಯವಹಾರ ಅಂತಂದ್ರೆ ಸ್ವಲ್ಪ ಹೆಚ್ಚಾಗಿ ಗಮನ ಹರಿಸಬೇಕಾಗುತ್ತೆ ಪ್ರಕಾಶ್ ಅವ್ರೆ. ಅಲ್ಲಿವರೆಗೂ ಕೂಡ ಅದೇ ಫೇಕ್ ನಮಗೆ ಅವ್ರ ಕೈಲಿ ಇವ್ರ ಕೈಲಿ ಮಾತಾಡ್ಸವ್ರಿ. ಅಲ್ಲಿ ಆಫೀಸ್ ಹೋಗಂಬ ಅಂತಂದ್ರ ಅವ್ರ ಇಲ್ಲಿ ಇವತ್ತು ಚುಟ್ಟಿ ಮಾಡ್ಯಾರ, ಮಾಡ್ಯಾರ. ಹಾ, ಈ ತರ ನಮಗೆ ಅಮರ್ಸನ್ರಿ ಮೇಡಮ್. ಸೊ ಹಾಗಾಗಿ ನೀವು ಅಂದ್ರೆ ಸಚಿನ್ ಅವರು ಸ್ವಲ್ಪ ನಂಬಿಕಸ್ತ ಅಂತ ನಂಬಿಟ್ಟಿದ್ರಿ? ನಂಬಿಕೆ ಮಾಡಿದಾರ. ಒಂದ್ ಸ್ವಲ್ಪ ನಂಬೆ ಇಲ್ಲಿ ತಕ್ಕ ಬಂದ್ರಿ ಮೇಡಮ್.
ಹಾಗಾದ್ರೆ ಹಣದ ವಿಚಾರವಾಗಿ ನೀವು ಕಿರುಕುಳ ಕೊಟ್ಟಿಲ್ಲ ಅಂತ ನೀವು ಹೇಳ್ತಿದ್ದೀರಾ. ಹೌದ್ರಿ. ಅಂದ್ರೆ ನೀವು ಫೋರ್ಸ್ ಮಾಡೇ ಇಲ್ಲ ಈ ವಿಚಾರವಾಗಿ. ಇದು ಹಣ ಕೇಳಿ ನೋಡ್ರಿ ಮೇಡಮ್. ಅದೇ ನನ್ನ ಹಣ ಕೊಡಪ್ಪ ಅಂತ ಕೇಳಿದ್ದೀರಾ? ಹಾ, ಹಣ ಕೊಡು ಅಂತ ಕೇಳಿ. ಇನ್ಯಾವ ವಿಚಾರನೂ ಮಾತಾಡಿಲ್ಲ ನೀವು? ಇನ್ನ ಯಾವ ವಿಚಾರವೂ ಮಾತಾಡಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಪ್ರಕಾಶ್ ಅವರೇ, ಥ್ಯಾಂಕ್ ಯು. ಪ್ರಿಯಾಂಕ್ ಖರ್ಗೆ ಅವರು ಯಾರು ಎಂಟ್ರಿ ಇಲ್ಲ ಮೇಡಮ್, ಅದಕ್ಕೆ ಅವರಿಗೆ ಏನು ಸಂಬಂಧ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಓಕೆ. ಹಾ, ಈಗ ಹೇಳ್ತಿದಾರಲ್ಲ ಬಿಜೆಪಿ ಅವರು ನಿಮ್ಮದು ಯಾವುದೇ ತರದ್ದು ಹಸ್ತಕ್ಷೇಪ ಇಲ್ಲದೆ ಇದೆ ಎಲ್ಲ ನಡೆಯಲ್ಲ ಅಂತ ಏನೋ ಆರೋಪ ಮಾಡ್ತಿದಾರಲ್ಲ. ಅವ್ರಿಗೇನು ಖುನ ಆಗ್ತದ್ರಿ ಮೇಡಮ್. ಅವ ಸಚಿನ್ನಾಗ ನಮಗ ಪರಿಚಯ ರೀ ಅಷ್ಟೇ. ಅವ್ರೇನು ಅಷ್ಟೇ ರೀ, ಅವ್ರಿಗೆ ಅವ್ನ ಪರಿಚಯ ಇಲ್ಲ, ಅವ್ರಿಗೆ ಮಾತಾಡ್ದವಲ್ಲ. ಅಲ್ಲ, ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆ ಮಾತಾಡೇ ಇಲ್ಲ ನೀ ಸಚಿನ್? ಇಲ್ಲ, ಮಾತಾಡಿಲ್ರಿ, ಏನು ಕಾಂಟ್ಯಾಕ್ಟ್ ಇಲ್ರಿ. ಈಗ ಇನ್ನೊಂದ್ ಮಾಡ್ತಿದಾರಲ್ಲ ಪ್ರಕಾಶ್ ಅವ್ರೆ, ಸಚಿನ್ ಅವ್ರ ಫೋಟೋ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಇರೋದೆಲ್ಲ ರಿವೀಲ್ ಮಾಡ್ತಿದಾರಲ್ಲ ಬಿಜೆಪಿ ಅವರು. ಹೌದ್ರಿ ಮೇಡಮ್, ಹಂಗಾಗಿ ಟಿಕ್ಕೊಂಡಿರೈತ್ರಿ. ಸೊ ಇಲ್ಲಿ ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಯಾವುದೇ ತರದ್ದು ಹಸ್ತಕ್ಷೇಪ ಇಲ್ಲ? ಹಸ್ತಕ್ಷೇಪ ಅದು ಏನು ಇದಕ್ ಸಂಬಂಧನೇ ಇಲ್ರಿ. ಅದು ಅದಕ್ಕೆ ನಮಗ ಸಚಿನ್ಗೆ ಏನ್ ಸಂಬಂಧ ಅಷ್ಟೇ ಅದು ಅಷ್ಟೇ, ಇನ್ನು ಹೊರಗಡೆ ಯಾರಿಗೂ ಇಲ್ಲ? ಯಾವ್ದು ಇಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಕಾಶ್ ಅವರೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ನೋಡಿ, ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ಪ್ರಕಾಶ್ ಕಾಪನೂರ್ ಸ್ವತಃ ಅವರೇ ಮಾತನಾಡಿದ್ದು, ಇಲ್ಲಿ ಸಚಿವರ ಹಸ್ತಕ್ಷೇಪ ಇಲ್ಲ, ಸಚಿವರಿಗೆ ಸಚಿನ್ ಯಾರು ಅಂತಾನೆ ಗೊತ್ತಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಇದು ನಮಗೆ ಹಾಗೆ ಸಚಿನ್ಗೆ ಬಿಟ್ಟಿರುವಂತ ಒಂದು ವಿಚಾರ. ಇಲ್ಲಿ ನಾನು 60 ಲಕ್ಷ ರೂಪಾಯಿ ಕೊಟ್ಟಿದ್ವಿ, ನಾವು 60 ಲಕ್ಷ ರೂಪಾಯಿ ಕೊಟ್ಟು ಅದಾದ ನಂತರ ವಾಪಸ್ ಕೇಳಿದ್ವಿ, ಯಾಕಂದ್ರೆ ನಮಗೆ ಟೆಂಡರ್ ವಿಚಾರದಲ್ಲಿ ಮೋಸ ಮಾಡಿದ್ದ ಸಚಿನ್. ಸೊ ಹಾಗಾಗಿ ನಾವು ನಮ್ಮ ಹಣವನ್ನ ವಾಪಸ್ ಕೊಡಪ್ಪ ಅಂತ. ಇದು 1 ಲಕ್ಷ 2 ಲಕ್ಷ ಅಲ್ಲ, 60,000 ದೊಡ್ಡ ಮೊತ್ತ ಇದು. 60 ಲಕ್ಷದ ಹಣವನ್ನ ವಾಪಸ್ ಕೊಡು ಅಂತ ಕೇಳಿದ್ವಿ. ನನ್ನ ಹತ್ರ ಎಲ್ಲಾ ರೀತಿಯ ಪ್ರೂಫ್ ಇದೆ ನೋಡಿ, ಗಮನಿಸ್ತಾ ಇರಬಹುದು. ಕೆಲವೊಂದಿಷ್ಟು ಹಣವನ್ನ ಡೆಪಾಸಿಟ್ ಮಾಡಿರುವಂತಹ ವಿಚಾರ, ಹಾಗೆ ಕ್ರೆಡಿಟ್ ಆಗಿರುವಂತಹ ವಿಚಾರವಾಗಿ ಎಲ್ಲವೂ ಕೂಡ ನಮ್ಮ ಹತ್ರ ದಾಖಲೆ ಇದೆ. ನಾವ್ ಯಾಕೆ ಇಲ್ಲಿವರೆಗೂ ಸೈಲೆಂಟ್ ಆಗಿದ್ದೀವಿ ಅಂದ್ರೆ, ಪ್ರತಿಯೊಂದನ್ನು ಕೂಡ ದಾಖಲೆ ಸಮೇತ ತೆಗೆದುಕೊಂಡು ಅದ್ರ ಬಗ್ಗೆ ಮಾತನಾಡುವಾಗ ದಾಖಲೆ ತೋರಿಸ್ಬೇಕಲ್ವಾ. ಸೊ ಹಾಗಾಗಿ ದಾಖಲೆಯನ್ನ ತೋರಿಸುವ ಮುಖಾಂತರವಾಗಿ ಈಗ ನಮಗೆ ಸಚಿನ್ ಮಾಡಿದಂತ ಮೋಸದ ವಿಚಾರವಾಗಿ ತೋರಿಸ್ತಾ ಇದ್ದೀವಿ. ಬೇರೆ ಅಧಿಕಾರಿಗಳು ಒಂದ್ ರೀತಿಯಾಗಿ ರಾಜ್ಯದಲ್ಲಿದ್ರು, ಅಧಿಕಾರಿಗಳಿಲ್ಲ, ಇನ್ನೊಂದಿನ ಕರೆದುಕೊಂಡು ಹೋಗ್ತೀನಿ, ಬೇರೆಯವ್ರ ಹತ್ರ ಫೋನ್ ಮಾಡಿಸಿ 60 ಲಕ್ಷ ರೂಪಾಯಿ ನಮ್ಮಿಂದ ಪೀಕಿದ್ದ. ಸೊ ಹೀಗಾಗಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಕಡೆ ರಾಜು ಕಾಪನೂರ್ ಅವರ ಸಹೋದರ ಪ್ರಕಾಶ್ ಅವರು ಬಂದು ಮಾಹಿತಿಯನ್ನ ನೀಡಿದ್ದಾರೆ.